नमस्कार रिव्यू ಚಾನಲ್ ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಿದೆ. ಎಸ್ಐಟಿ ತನಿಖೆ ಜೋರಾಗ್ತಿರೋ ಹೊತ್ತಲ್ಲಿ ರಾಜಕೀಯ ಕೆಸರಚಾಟವೇ ಹೆಚ್ಚು ಸದ್ದಾಗ್ತಿದೆ. ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ನಡುವೆ, ಕಾಂಗ್ರೆಸ್ ನಾಯಕರ ನಡುವೆ ಈ ಹೊತ್ತಲ್ಲಿ ಈಗ ಹೊಸದೊಂದು ಸುದ್ದಿ ಮಾಧ್ಯಮಗಳ ಮೂಲಕ ಹೊರಗಡೆ ಬರ್ತಾ ಇರೋದು. ಜನವರಿಯಲ್ಲಿಯೇ ಪ್ರಜ್ವಲ್ ರೇವಣ್ಣ ಫ್ಯಾಮಿಲಿ ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿತ್ತ ಅನ್ನೋದರ ಬಗ್ಗೆ ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಈಗ ಈ ವಿಡಿಯೋ ಇದೆಯಾ ಇಲ್ವಾ, ಅದು ನಿಜಾನ ಸುಳ್ಳ ಅನ್ನೋದ್ರ ಬಗ್ಗೆ ಹೆಚ್ಚು ತನಿಖೆ ಆಗ್ತಿಲ್ಲ. ಯಾಕಂದರೆ SIT ಫಾರ್ಮ್ ಆಗಿದೆ, ಅದನ್ನು ನಿರ್ಧಾರ ಮಾಡ್ತಾರೆ. ಪರಿಶೀಲನೆ ಮಾಡಿ ತನಿಖೆ ಮಾಡಿಸಿ ಶಿಕ್ಷೆ ಆಗೋರಿಗೆ ಶಿಕ್ಷೆ ಆಗತ್ತೆ. ಆರೋಪ ನಿಜವಾದರೆ ಸಂತ್ರಸ್ತೆಯರ ಹೇಳಿಕೆ ಕೂಡ ಪಡೆಯಲಾಗ್ತಿದೆ. ಈಗ ಇರೋ ಪ್ರಶ್ನೆ, ಇದನ್ನು ಲೀಕ್ ಮಾಡಿದವ್ರು ಯಾರು? ಲೀಕ್ ಆಗಿರೋದ್ರಿಂದ ಎಷ್ಟೋ ಜನರ ಹೆಣ್ಣು ಮಕ್ಕಳ ಜೀವನ ಹಾಳಾಯ್ತಲ್ಲ. ಆರೋಪಿ ಆತ ತಪ್ಪು ಮಾಡಿದ್ರೆ ಶಿಕ್ಷೆ ಆಗೋದು ಒಂದು, ಬಟ್ ಹೆಣ್ಣು ಮಕ್ಕಳಿಗೆ ಯಾಕೆ ಶಿಕ್ಷೆ? ಅವರ ಮುಖವನ್ನು ಬ್ಲರ್ ಮಾಡದೆ ಲೀಕ್ ಮಾಡಿದ್ದು ಯಾರು? ಹೆಣ್ಣು ಮಕ್ಕಳ ರಕ್ಷಣೆಯ ಬಗ್ಗೆ ಸ್ವಲ್ಪವೂ ತಲೆ ಕೆಡಿಸ್ಕೊಳ್ಳದೆ ಇಂತಹ ಹಂತಕ್ಕೆ ಇಳಿದಿದ್ದು ಯಾರು ಅನ್ನೋದ್ರ ಬಗ್ಗೆ ಈಗ ರಾಜಕೀಯ ಕೆಸರಾಚಾಟ ತೀವ್ರ ಸ್ವರೂಪಕ್ಕೆ ಹೋಗಿದೆ. ಈ ಹೊತ್ತಲ್ಲಿ ಒಂದು ಸುದ್ದಿ ಬರ್ತಿದೆ. ಅದೇನು ಕುಮಾರಸ್ವಾಮಿ ಅವ್ರ ಕಡೆಯಿಂದ ಅಥವಾ BJP ವಲಯದಿಂದ ಹೊರಗಡೆ ಬಂದಿರೋದು, ಆರೋಪವಾಗಿ ಕೇಳಿ ಬರ್ತಿರೋದು. ಒಂದಿಷ್ಟು ಫೋಟೋಗಳನ್ನು ಕೂಡ ಬಿಡಲಾಗ್ತಿದೆ. ಮಾಧ್ಯಮಗಳಲ್ಲಿ ವರದಿಯಾಗಿ DK ಶಿವಕುಮಾರ್ ಅತ್ತ ಬಾಣ ಬಿಡೋದಕ್ಕೆ ಮತ್ತೊಂದು ವಿಚಾರ ಈಗ ಕುಮಾರಸ್ವಾಮಿ ಅವರು ಕೈಗೆತ್ತಿಕೊಂಡಂಗೆ ಕಾಣಿಸ್ತಾ ಇದೆ. ಪರೋಕ್ಷವಾಗಿ ಈ ಮೆಸೇಜನ್ನು ಪಾಸ್ ಮಾಡೋದಕ್ಕೆ ಏನು ಹಾಗಾದರೆ, ಸೂರಜ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಸಹೋದರ MLCO ಆಗಿರುವಂಥ ಸೂರಜ್ ರೇವಣ್ಣ DK ಶಿವಕುಮಾರ್ ಅವ್ರನ್ನ ಕಳೆದ ಜನವರಿಯಲ್ಲಿಯೇ ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಆ ರೀತಿ ಹೇಳಲಾಗ್ತಿದೆ. ವರದಿಗಳು ಹೊರ ಬರ್ತಿವೆ. ಈ ವಿಚಾರನೇ ಚರ್ಚೆ ಮಾಡೋದಕ್ಕೆ, ಅಂದರೆ ಕಾಂಗ್ರೆಸ್ನವರ ಬಳಿ ಇದು ಇದೆ, ಇಂಥದ್ದೇನೋ ಒಂದು ಕೈ ಸೇರಿದೆ ಅನ್ನುವಂಥ ಸುಳಿವು ಸಿಗ್ತಾ ಇದ್ದ ಹಾಗೆ ಯಾಕೆ ಹೋಗಿದ್ರು ಅಂತ ಹೇಳಲಾಗ್ತಿರೋದು. ದಯವಿಟ್ಟು ಈ ವಿಡಿಯೋಗಳನ್ನು ಅಥವಾ ಈ ವಿಚಾರಗಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ, ಬಳಸ್ಕೊಳ್ಳೋದಕ್ಕೆ ಯಾರಿಗೂ ಅವಕಾಶ ಮಾಡಿಕೊಡ್ಬೇಡಿ. ಇದು ನಮ್ಮ ಮನೆತನದ ಗೌರವದ ಪ್ರಶ್ನೆ, ನಿಮ್ಮ ಕೈಯಲ್ಲಿದೆ ಅನ್ನೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡಿ ಮನವಿ ಮಾಡಿಕೊಂಡು ಬಂದಿದ್ದಾರೆ ಅಂತ ವರದಿ ಆಗ್ತಿರೋದು. ಅವರಿಬ್ಬರು ಭೇಟಿ ಮಾಡಿರೋ ಫೋಟೋ ಬಿಟ್ಟ ಮಾತ್ರಕ್ಕೆ ಅದಕ್ಕೆ ಹೋಗಿದ್ರು ಅಂತ ಹೇಳೋಕೆ ಸಾಧ್ಯ ಇಲ್ಲ. ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೆ DK ಶಿವಕುಮಾರ್ ಇರೋ ಫೋಟೋನೂ ಇದೆ. ಎಲ್ಲರನ್ನ ಮೀಟ್ ಮಾಡ್ತಾರೆ, ಅದರಲ್ಲಿ ವಿಶೇಷ ಏನೂ ಇಲ್ಲ. ಆದರೆ ಇದಕ್ಕೆ ಹೋಗಿದ್ರು ಅಂತ ಮೂಲಗಳ ಮಾಹಿತಿಯ ಬಗ್ಗೆ ಈಗ ಮಾಧ್ಯಮಗಳಲ್ಲಿ ವರದಿ ಆಗ್ತಿರೋದು. ಅಷ್ಟೇ ಅಲ್ಲ, ರೇವಣ್ಣನವರು ಕೂಡ ಚಳಿಗಾಲದ ಅಧಿವೇಶನದಲ್ಲಿ ಬೆಳಗಾವಿಯಲ್ಲಿಯೇ ಸಿದ್ದರಾಮಯ್ಯನವ್ರ ಜೊತೆ 1 ಗಂಟೆ ಮಾತುಕತೆ ನಡೆಸಿದ್ರು. 1 ಗಂಟೆ ಮಾತುಕತೆ ನಡೆಸುವಂಥದ್ದು ಬೇರೆ ಏನಾದರೂ ವಿಚಾರಗಳಿರ್ತಾವ? ಇದೇ ವಿಚಾರ ಚರ್ಚೆಯಾಗಿತ್ತು ಇಬ್ಬರ ನಡುವೆ. ಅದಾದ ಮೇಲೆ ಸೂರಜ್ ರೇವಣ್ಣವ್ರು ಬಂದು DK ಭೇಟಿಯಾಗಿದ್ರು ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ ಮೇಲೆ ಅನ್ನುವಂಥದ್ದು ಈಗ ಹೊರಗಡೆ ಬರ್ತಿರೋದು. ಸತ್ಯನ ಮೀಟ್ ಆಗಿದ್ದೇ ಅದಕ್ಕೋಸ್ಕರ ಅನ್ನೋದನ್ನು ಯಾರು ಹೇಳೋಕೆ ಸಾಧ್ಯ ಇಲ್ಲ. ಬಟ್ ಮೂಲಗಳ ಮಾಹಿತಿ ಬಲ್ಲವರು, ಆಪ್ತ ವಲಯದಲ್ಲಿರೋರು ಇದಕ್ಕೆ ಹೋಗಿ ಮೀಟ್ ಆಗಿದ್ರು ಅಂತ ಮಾಹಿತಿಯನ್ನು ಮೀಡಿಯಾಗಳಿಗೆ ಕೊಡ್ತಾ ಇರೋದು. ಸೊ ಕಾಂಗ್ರೆಸ್ ಬಗ್ಗೆ ಈಗ JDS ಹೇಳ್ತಿರೋದೇನು, ಇವ್ರಿಗೆ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ಇಲ್ಲ, ರಾಜಕೀಯಕ್ಕಾಗಿ ಹೆಣ್ಣು ಮಕ್ಕಳ ಹೆಸರನ್ನು ತಗೊಳ್ತಿದ್ದಾರಷ್ಟೇ. ಅವ್ರ ರಕ್ಷಣೆಗೆ ನಿಂತಿದ್ದೀವಿ ನಾವು, ಇದು ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ. ಆದರೆ ನಿಜವಾಗಿ ಇವರು CD ಫ್ಯಾಕ್ಟ್ರಿ ತಯಾರು ಮಾಡಿ ಹಂಚಿ ಹೆಣ್ಣು ಮಕ್ಕಳ ಮಾನಹಾನಿ ಮಾಡಿದವರೇ ಇವರು. ಅದಕ್ಕಿಂತ ದೊಡ್ಡ ಕೇಸ್ ಇದು. ಏನು ತಪ್ಪಾಗಿದೆಯೋ ದೌರ್ಜನ್ಯ ಅದು ಒಂದು ಕೇಸ್, ಆದರೆ ಈ ಹಂಚಿ ಮಾನಹಾನಿ ಮಾಡಿರೋದು ಇನ್ನೊಂದು ದೊಡ್ಡ ಕೇಸ್ ಅನ್ನೋ ರೀತಿಯಲ್ಲಿ ಪ್ರತಿದಾಳಿ ನಡೀತಾ ಇದೆಯಲ್ವಾ. DK ಬ್ರದರ್ಸ್ ಕೂಡ, ಈಗ DK ಸುರೇಶ್ ಅವರು ಹರಿಹಾಯ್ತರು. ಮಾಧ್ಯಮಗಳು ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟ್ಗೆ ಮಹತ್ವ ಕೊಟ್ಟು ಆಯಾಮ ಬೇರೆದು ಪಡೆದುಕೊಳ್ಳೋ ರೀತಿ ಆಗ್ತಿದೆ. ಅದಕ್ಕೆ ಮಹತ್ವ ಕೊಡಬಾರ್ದು, ಹೆಣ್ಣು ಮಕ್ಕಳ ನ್ಯಾಯದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು ಅಂತ ಕುಮಾರಸ್ವಾಮಿ ಅವರು ಹರಿಹಾಯ್ತಿರೋದು. ಯಾರು ಬಿಟ್ಟಿದ್ದು ಹಾಗಾದರೆ ಇದನ್ನು? ಇಂಥವರೇ ಬಿಟ್ಟಿದ್ದು ಅಂತ ಹೆಸರು ಹೇಳಬೇರೆ ಕಿಡಿಕಾರ್ತಿದ್ದಾರೆ. ಇದ್ರ ನಡುವೆ ಹೊರ ಬಂದಿರೋದು ಇಂಥದ್ದೊಂದು ಅಪ್ರೋಚ್ ಆಗಿತ್ತು ರೇವಣ್ಣ ಫ್ಯಾಮಿಲಿ ಕಡೆಯಿಂದ ಅಂತ. ಅದರರ್ಥ ಬಹಳ ಹಿಂದೆಯೇ ಇದು ಕೈ ಸೇರಿತ್ತು. ಈಗ ರಾಜಕೀಯಕ್ಕಾಗಿ ಬಳಕೆಯಾಗ್ತಿದೆ. ಹೆಣ್ಣು ಮಕ್ಕಳ ಮಾನದ ಬಗ್ಗೆ ಯೋಚನೆನೇ ಮಾಡದೆ ಈ ರೀತಿ ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪವನ್ನು ಹೊರಿಸೋದಕ್ಕೆ ಇಂತಹ ಪರೋಕ್ಷ ಮೆಸೇಜ್ ಪಾಸ್ ಮಾಡ್ತಿರೋದಾ ಗೊತ್ತಿಲ್ಲ. ರಾಜಕೀಯ ಕೆಸರಚಾಟ ಮಾತ್ರ ಬಹಳ ದೊಡ್ಡ ಸ್ವರೂಪವನ್ನು ಪಡ್ಕೊಳ್ತಿದೆ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಬೇರೆ ಆಯಾಮಗಳನ್ನು ಪಡ್ಕೊಂಡ್ರೂ ಅಚ್ಚರಿ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.